ಈ ಮನೆಗೆ ಓನರ್ ಆಗಿರೋ ನಾನು ನಿನ್ನಿಂದಾಗಿ ನಾಯಿ ತರ ಕಾಯೋ ಹಾಗಾಯ್ತು. ಮನೇಲಿರೋ ಸಾಮಾನೆಲ್ಲ ತಗೊಂಡು ಹೊರಟು ಹೋಗೋ ಮೊದ್ಲು. ಎಲ್ಲಿಗೆ? ನನಗೇನ್ ಗೊತ್ತಮ್ಮ, ಫ್ಲಾಟ್ ಖಾಲಿ ಮಾಡೋ ಅಷ್ಟೇ. ಹೀಗ್ ಸಡನ್ ಆಗಿ ಹೇಳಿದ್ರೆ ಹೇಗ್ ಖಾಲಿ ಮಾಡೋಕ್ಕಾಗುತ್ತೆ? ಅಷ್ಟಕ್ಕೂ ನಾನು ಯಾಕೆ ಹೋಗ್ಬೇಕು? ನಮ್ಮ ಅಪ್ಪ ಅಮ್ಮನ ಜೊತೆ ಈ ಫ್ಲಾಟ್ ಅಲ್ಲಿ ಖುಷಿಯಾಗಿದ್ದೆ. ಎಲ್ಲ ನೆನಪುಗಳು ಇಲ್ಲೇ ಇದೆ. ನಾನ್ ವೆಕೇಟ್ ಮಾಡಲ್ಲ. ಹಾಗೆಲ್ಲ ಹೇಳಿದ್ರೆ ಆಗಲ್ಲ. ನೀವು ರೆಂಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಮೊದ್ಲು ಮನೆ ಖಾಲಿ ಮಾಡಿ ಹೋಗಿ. ಯಾಕೆ ಹೋಗ್ಬೇಕು? ನಿಮ್ಮ ಅಮ್ಮನ ಸಾಯಿಸಿ ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾನೆ. ನೀವ್ ಇಲ್ಲಿದ್ರೆ ನಮ್ಗೆ ತೊಂದ್ರೆ. ಹೇಯ್, ಮರ್ಯಾದೆಯಿಂದ ಮಾತಾಡು. ಕೊಲೆಗಾರನ ಮಗಳಿಗೆ ಮರ್ಯಾದೆನಾ? ಹೇಯ್, ನಿನ್ನ ಕಲ್ಯಾಣಿ ಮಾತಾಡೋ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಾನ್ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಪೊಲೀಸ್ನ ಕರೀತೀನಿ. ಅಯ್ಯೋ ಬೇಡಿ ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನೀನ್ ಯಾರಮ್ಮ ಮಧ್ಯದಲ್ಲಿ? ಕಲ್ಯಾಣಿನ ಭದ್ರವಾಗಿ ನೋಡ್ಕೊಳ್ಳೋ ಜವಾಬ್ದಾರಿನ ಅವ್ರ ತಂದೆ ಅಜಯ್ ಅವರು ನನಗೆ ಒಪ್ಪಿಸಿದ್ದಾರೆ. ಕಾಗದದಲ್ಲಿ ಬರ್ದಿದ್ದಾರೆ ನೋಡಿ. ನಾಳೆ ಬೆಳಗ್ಗೆ ಬೇಕಿದ್ರೆ ಖಾಲಿ ಮಾಡ್ತೀವಿ. ಇವತ್ತು ರಾತ್ರಿ ಇಲ್ಲಿರೋದಕ್ಕೆ ಬಿಟ್ಬಿಡಿ. ಸರಿ, ನಾಳೆ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಹೋಗ್ತಿರ್ಬೇಕು. ಇಷ್ಟು ಹೊತ್ತಾದ್ರೂ ಅನುಪಮ ಯಾಕಿನ್ನು ಮನೆಗೆ ಬಂದಿಲ್ಲ? ದೇವಸ್ಥಾನದಿಂದ ಎಲ್ಲಿಗೆ ಹೋಗಿರ್ಬೋದು? ಹಲೋ ಅಮ್ಮ. ಅನುಪಮ, ಎಲ್ಲಿದ್ಯಮ್ಮ? ಅದು ಅಮ್ಮ, ನಾನು ಮನೆಗೆ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಹೇಳು. ಇವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ, ಇವತ್ ರಾತ್ರಿ ನಾನು ಬರೋದಕ್ಕಾಗೋಲ್ಲ. ಯಾಕಮ್ಮ? ನನ್ನ ಸ್ನೇಹಿತರೊಬ್ರು ಹೋಗ್ಬಿಟ್ರಮ್ಮ. ಪರಮೇಶ್ವರ? ಯಾರಮ್ಮ ಅದು? ಎಲ್ಲ ವಿಷಯನೂ ನಾಳೆ ಬಂದ್ಮೇಲೆ ಹೇಳ್ತೀನಿ. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ಲಾ? ಸರಿ. ಅನುಪಮ, ದುಡ್ಡೇನಾದ್ರೂ ಅಗತ್ಯ ಇದ್ರೆ ಆ ಕುಟುಂಬಕ್ಕೆ ಕೊಡು. ಇಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ಕೋಟಿ ಜನ್ಮದ ಪುಣ್ಯನಮ್ಮ. ಸರಿ, ನಾಳೆ ಬೆಳಗ್ಗೆನೆ ಬಂದ್ಬಿಡು. ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಪುಣ್ಯ ಅನ್ನೋ ಮಾತು ನಿಮ್ ಬಾಯಿಂದ ಬರ್ದೇ ಹೋಗ್ಬಹುದಮ್ಮ. ಇವತ್ತು ನನ್ನ ಬಾಯಿಂದ ಕೂಡ ತುಂಬಾ ಸುಳ್ಳುಗಳು ಬಂದ್ಬಿಡ್ತು. ಇದೆಲ್ಲ ಕಲ್ಯಾಣಿ ತಂದೆ ನನಗೆ ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸೋಕ್ಕೋಸ್ಕರ ಅಷ್ಟೇ. Congrats, sir. Thank you. Congratulations, sir. Thank you, sir. Thank you so much. ಟ್ರೈನಿಂಗ್ ಅಲ್ಲಿ ಟಾಪ್ ಬಂದೆ. ಇವತ್ತು ಜಾಯ್ನಿಂಗ್ ಪಾರ್ಟಿ ಕೊಡ್ತಿದ್ಯಾ? ಹಾಗೆ ನೆಕ್ಸ್ಟ್ ಇಯರ್ ಎಕ್ಸಲೆನ್ಸ್ ಪಾರ್ಟಿ ಕೊಡಬೇಕು. Sure, sir. ಬನ್ನಿ, ಪಾರ್ಟಿ ಸ್ಟಾರ್ಟ್ ಮಾಡೋಣ. ಬಾ ಸಂಪದ. ಎನ್ಕ್ವೈರಿ ಮಾಡೋಷ್ಟ್ರಲ್ಲಿ ಸಿದ್ಧಾರ್ಥ್ ಕೈಯಿಂದ ಒಡವೆಗಳನ್ನ ವಾಪಸ್ ಇಸ್ಕೊಂಡ್ಬಿಡ್ಬೇಕು. ಎಸ್,
ಇದೇ ಸರಿಯಾದ ಟೈಮು ಸಿದ್ಧಾರ್ಥ್ ಕಾಲ್ ಮಾಡಕ್ಕೆ. ಇಂಜೆಕ್ಷನಾ? ಪರವಾಗಿಲ್ಲ, ನೋವಾಗ್ದಂಗೆ ನಾನು ಕೊಡ್ತೀನಿ. ಕಮಾನ್ ಸಿದ್ದು. ಕಮಾನ್ ಸಿದ್ಧಾರ್ಥ್, ಫೋನ್ ತೆಗಿ. ಶೌರ್ಯ ಮತ್ತೆ ಈ ಕಡೆ ಬರೋದ್ರೊಳಗಡೆ ಮಾತಾಡ್ಬೇಕು. ಇಟ್ಸ್ ರೈಟ್ ಟೈಮ್. ಸಂಪದ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಹೇಳು ಸಂಪದ, ಎಲ್ಲಿದ್ಯಾ? ಪಾರ್ಟಿಲಿದ್ದೀನಿ. ಪಾರ್ಟಿ ಅಲ್ಲ, ಅಮ್ಮನ ಹೇಳಮ್ಮ. ಕಾಲ್ ಕಟ್ ಮಾಡಿದ್ರೆ ಡೌಟ್ ಬರುತ್ತೆ. ಇವಾಗ ಏನು ಮಾಡಲಿ? ಅಮ್ಮ, ಲೇಟ್ ಆಗತ್ತೆ ಅಂತ ಹೇಳಿದ್ನಲ್ಲ, ಯಾವಾಗ ಬರ್ತೀರಾ ಏನು ಅಂತ. ಸಂಪದನ್ ಟೆನ್ಷನ್ ಕೊಡಬೇಡಿ. ಏನಾದರೂ ಅರ್ಜೆಂಟ್ ಇದ್ರೆ ನನ್ನ ಮೊಬೈಲಿಗೆ ಫೋನ್ ಮಾಡಿ, ಸರಿನಾ? ಸರಿನಾ? ಹೇ, ಹಾ ಅತ್ತೆ, ಪಾರ್ಟಿ ಮುಗಿತಿದ್ದ ಹಾಗೆ 5 ಮಿನಿಟ್ಸ್ ಕೂಡ ಲೇಟ್ ಮಾಡದೆ ಬಂದ್ಬಿಡ್ತೀವಿ. ಅಮ್ಮ ನಿನ್ಗೆ ಏನು ಅನ್ನಲ್ಲ. ಮನೆಗೆ ಹೋಗ್ತಿದ್ದಾಗೆ ಹೇಳ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ.